We were in the middle of this lesson called as Uru Manushan. Uru Manushan, the part almost 2 sessions. We have completed 2 sessions. Almost it is the last part. Coming to the last part of the lesson, we will complete this session today. Before we continue, let us discuss what we have done about this lesson. ಈ ಲೆಸನ್ ಬಗ್ಗೆ ಒಂದು ಸ್ವಲ್ಪ ಏನು ಮಾಡಿದ್ವಿ, ಒಂದು ಸ್ವಲ್ಪ ಚರ್ಚೆ ಮಾಡೋಣ. We have been introduced to the narrator or what he was doing at that particular place, how far he was from that place, ಆ ಊರಿಂದ ಎಷ್ಟು ದೂರ ಇದ್ದ, how was that place, ಆ ಪ್ಲೇಸ್ ಎಂಥದ್ದಿತ್ತು, ದಿ ಪೀಪಲ್ ಆಫ್ ದಟ್ ಪ್ಲೇಸ್, ಆ ಜನರು ಎಂಥವ್ರು ಇದ್ದರು, ಇದೆಲ್ಲ ನಾವು ಈಗಾಗಲೇ ಚರ್ಚೆ ಮಾಡಿದ್ವಿ. ಆ್ಯಂಡ್ ಅಬೌಟ್ ಹಿಸ್ ರೂಟೀನ್ ವರ್ಕ್, what he used to do for his living, writing address in English, teaching to write address in English, ಇದು ಮಾಡ್ತಿದ್ದ ಅವನು. that was his profession. And he used to wake up at 4 in the evening, ಸಾಯಂಕಾಲ 4 ಗಂಟೆಗೆ ಹೇಳ್ತಿದ್ದ. the reason is that he wanted to save some money, save the expense of tea and meals, ಚಾದು ಮತ್ತು ಊಟದ ಖರ್ಚು ಉಳಿಸುವ ಸಂಬಂಧ ಸಾಯಂಕಾಲ 4 ಗಂಟೆಗೆ ಕೇಳ್ತಿದ್ದ. ಆ್ಯಂಡ್ ಒನ್ ಡೇ ಆ್ಯಸ್ ಯೂಶುವಲ್ he went to a restaurant in the evening, had his meals consisting of chapatis and meat curry including tea, ಚಾ ಸಕಟ್ ಕುಡ್ದ. the amount was about the bill was 11 annas. was the bill ಎಷ್ಟಾಗಿತ್ತಪ್ಪ ಅಂತಂದ್ರೆ 11 ಅನ್ನ ಆಗಿತ್ತು. ಬಟ್ ಟು ಹಿಸ್ ಮಿಸ್ಫಾರ್ಚೂನ್, ಅವ್ನು ಬ್ಯಾಡ್ ಲಕ್ ಸಂಬಂಧ ಏನಪ್ಪ, ವೆನ್ ಈ ಪುಟ್ ಹಿಸ್ ಹ್ಯಾಂಡ್ಸ್ ಇನ್ ಟು ದಿ ಪಾಕೆಟ್, ಕೋಟ್ ಪಾಕೆಟ್ ಒಳಗೆ ಕಿಶೊಳಗೆ ಕೈ ಹಾಕಿ ನೋಡ್ತಾನೆ ಅಂತಂದರೆ ದೇರ್ ವಾಸಂಟ್ ನೋ ವ್ಯಾಲೆಟ್. ಹಿ ಡಿಡೆಂಟ್ ಹ್ಯಾವ್ ವ್ಯಾಲೆಟ್ ಎಟ್ ಆಲ್. ಕಿಶೊಳಗೆ ಕೈ ಹಾಕಿ ನೋಡಿದಾಗ ವ್ಯಾಲೆಟ್ ಇಲ್ಲ. ಹಿ ಹ್ಯಾಡ್ ಲಾಸ್ಟ್ ಹಿಸ್ ಪರ್ಸ್. ಆ್ಯಂಡ್ ದ ಇನ್ಸಿಡೆಂಟ್, ದಿ ಮೋಸ್ಟ್ ಹಾರಿಬಲ್ ಇನ್ಸಿಡೆಂಟ್ ಆಫ್ ಹಿಸ್ ಲೈಫ್, ಅವನ ಜೀವನದಲ್ಲಿ ಒಂದು ಕೆಟ್ಟ ಆಗುವಂಥದ್ದು ಘಟನೆ ಏನಾಗಿತ್ತಪ್ಪ, ಪರ್ಸ್ ಕಳ್ಕೊಂಡ ಕೂಡಲೇ ದಿ ಓನರ್ ಹಿ ವಾಸ್ ಕ್ವೈಟ್ ಕ್ರೂವೆಲ್, ಭಾಳ ಕ್ರೂರವಾಗಿದ್ದ, ನಾಟ್ ಕೈಂಡ್ ಹಾರ್ಟೆಡ್, ಇನ್ಹ್ಯೂಮನ್ ಪರ್ಸನ್. ಹಿ ಲಾಫ್ಡ್ ವೆನ್ ಹಿ ಸೆಡ್ ದಟ್ ಹಿ ಹ್ಯಾಡ್ ಲಾಸ್ಟ್ ಹಿಸ್ ಪರ್ಸ್ ಇಲ್ಲ ಅಂತಂದ ಕೂಡಲೇ ನಕ್ಕ. ಆ್ಯಂಡ್ ಹಿ ವಾಂಟೆಡ್ ಟು ಗಿವ್ ಹಿಸ್ ಕೋಟ್ ಟು ಹಿಮ್ ಅಂಟಿಲ್ ಹಿ ಕುಡ್ ಗೆಟ್ ಸಮ್ ಮನಿ. ದುಡ್ಡು ತೊಗೊಂಬರೋ ಮಟ್ಟ ಅಂತಂದ್ರೆ ಕೋಟ್ ಇಟ್ಕೋ ಅಂತಂತ ನಾವಿದ್ದ ಅಂದ. ಆದರೂ ದಿ ಓನರ್ ಹಿ ಟುಕ್ ಹಿಸ್ ಕೋಟ್ ಆ್ಯಸ್ ವೆಲ್ ಆಸ್ ಹಿಸ್ ಶರ್ಟ್ ಇನ್ಕ್ಲೂಡಿಂಗ್ ಹಿಸ್ ಶೂಸ್ ಆ್ಯಂಡ್ ಆಸ್ಕ್ಡ್ ಹಿಮ್ ಟು ರಿಮೂವ್ ಹಿಸ್ ಟ್ರೌಸರ್ಸ್ ಆಲ್ಸೋ. ಹಿ ವಾಂಟೆಡ್ ಟು ಇನ್ಸಲ್ಟ್ ಹಿಮ್, ಹಿ ವಾಂಟೆಡ್ ಟು ಮೇಕ್ ಅ ಫೂಲ್ ಆಫ್ ಹಿಮ್. ಅವನದೊಂದು ಹುಚ್ಚು ಮಾಡಬೇಕಾಗಿತ್ತು. ಆ್ಯಂಡ್ ಅಪಾರ್ಟ್ ಫ್ರಮ್ ದಿಸ್ ಹಿ ಹ್ಯಾಡ್ ಟೋಲ್ಡ್ ದ್ಯಾಟ್ ಹಿ ವುಡ್ ಗೌಜ್ ಹಿಸ್ ಐಸ್. ಇದಲ್ದ ಏನು ಹೇಳ್ದ, ಅವ್ನು ಕಣ್ಣು ಕಿತ್ಕೋತೀನಿ ಅಂತ ಇದು ಸಕಟ್ ಹೇಳಿದ್ದ. ನೀ ಹಣಾರ ಕೊಡಬೇಕು, ಇಲ್ಲಾಂದ್ರೆ ನಿನ್ನ ಕಣ್ಣು ಕಸ್ಕೋತೀನಿ ಅಂತ ಹೇಳಿದ್ದ. ಆಯ್ತು ಅಂತಂತಂದು ವೆನ್ ಈ ವೆಂಟ್ ಟು ಹ್ಯಾಂಡ್ ಓವರ್ ಈಸ್ ಕೋಟ್ ಇನ್ಸ್ಟೆಡ್ ಆಫ್ ಹಿಸ್ ಮನಿ, he asked him to remove all his clothes. Finally asked him to remove his pant also. And when he told that there wasn't anything inside, underneath ಒಳಗೆ ಏನೂ ಇಲ್ಲ ಅಂತಂದ ತಕ್ಷಣ ಅವಾಗ ಎವ್ರಿಬಡಿ ಬಿಗ್ಯಾನ್ ಟು ಲಾಫ್. ಅಲ್ಲೇ ಒಂದು 50 ಜನರಿದ್ದವರು ದೇ ಆಲ್ ಬಿಗ್ಯಾನ್ ಟು ಲಾಫ್. ದೇ ವಾಂಟೆಡ್ ಟು ಟೇಕ್ ದಿ ವಿಕೆಟ್ ಪ್ಲೇಜರ್ಸ್ ಆಫ್ ಫ್ರಮ್ ದಿಸ್ ಸಿಚುವೇಶನ್. ಈ ಒಂದು ಘಟನೆದಿಂದ ಒಂದು ಕೆಟ್ಟ ಅದು ಒಂದು ಅವನ ಜೊತೆಗೆ ಏನು ಕೆಟ್ಟ ನಡೆದಿತ್ತು ಹತ್ರದಾಗ ಅವರು ಖುಷಿ ಹುಡುಕ್ತಾಯಿದ್ರು. ಆ್ಯಂಡ್ ಫೈನಲಿ ಆಲ್ ವಾಂಟೆಡ್ ಹಿಮ್ ಟು ಗೆಟ್ ನೇಕೆಡ್. ಆ್ಯಂಡ್ ಹಿ ಹ್ಯಾಡ್ ರಿಯಲೈಸ್ಡ್, ಒಂದು ತಿಳ್ಕೊಂಡ್ಬಿಟ್ಟ ಏನಂತಂದ್ರೆ ದಿಸ್ ವಾಸ್ ದಿ ಎಂಡ್, ದ್ಯಾಟ್ ದಿ ಓನರ್ ಆಫ್ ದಿ ರೆಸ್ಟೋರೆಂಟ್ ಹಿ ವುಡ್ ಪ್ಲಕ್ ಹಿಸ್ ಐಸ್, make him naked and leave him. So he had accepted whatever would happen, and he prayed to God, whatever had happened, let it happen, there wasn't any other way. So he thought that ಏನಾಗೋದೆಲ್ಲ ದೇವ್ರ ದಯದಿಂದ ಆಗಕತ್ತೈತಿ, ಆಗೋಲ್ದಕ್ಕೆ ಇನ್ನೇನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಂದು ಈ ರೀತಿದಾಗ ತಿಳ್ಕೊಂಡ್ಬಿಟ್ಟ. ನಾವು ವೆನ್ ಹಿ ವಾಸ್ ಟೋಲ್ಡ್ ಟು ರಿಮೂವ್ ಹಿಸ್ ಪ್ಯಾಂಟ್ಸ್, ಪ್ಯಾಂಟ್ ತೆಗಿ ಅಂತಂದ ತಕ್ಷಣ ಹಿ ಹ್ಯಾಡ್ ನೋ ಅದರ್ ಆಲ್ಟರ್ನೇಟಿವ್ ಬಟ್ ಟು ರಿಮೂವ್ ಹಿಸ್ ಪ್ಯಾಂಟ್ ಬಿಚ್ಚಲೇಬೇಕಾಯ್ತು. ಅಂಥ ಪರಿಸ್ಥಿತಿ ಬಂದುಬಿಡ್ತು. ಹಿ ಡಿಡೆಂಟ್ ಹ್ಯಾವ್ ಎನಿ ಅದರ್ ಚಾಯ್ಸ್. I began to undo one by one the buttons of my trousers. What he began to do? He began to undo the
ಬಟನ್ಸ್ ಸಣ್ಣಾಗಿ ಬಿಚ್ಚಾಕತ್ತ ಬಿಚ್ಚೋತ್ನಾಗ ಒಂದಾದ ಕೂಡಲೇ ಒಂದು ಕೈ ಅಂತೂ ಹೋಗ್ತಾ ಇಲ್ಲ. ಹಿ ಹ್ಯಾಡೆಂಟ್ ಹ್ಯಾಡ್ ಎನಿ ಇಂಟೆನ್ಷನ್ ಟು ರಿಮೂವ್ ಹಿಸ್ ಪ್ಯಾಂಟ್ ಬಟ್ ಹಿ ವಾಸ್ ಫೋರ್ಸ್ ಟು ರಿಮೂವ್ ದಿ ಪ್ಯಾಂಟ್. ಫೋರ್ಸ್ ಮಾಡಿದ್ರೆ ಎಲ್ಲರೂ ಅಲ್ಲಿ ಫೋರ್ಸ್ ಮಾಡಾಕತ್ತಾರ ಅಂದ ಕೂಡಲೇ ಬೇರೆ ಏನೂ ದಾರಿ ಇಲ್ಲ ಅಂತಂತಂದು ಹಿ ವಾಸ್ ರಿಮೂವಿಂಗ್ ಹಿಸ್ ಪ್ಯಾಂಟ್ಸ್. ದೆನ್ ವೆನ್ ಹಿ ವಾಸ್ ಸ್ಲೋಲಿ ರಿಮೂವಿಂಗ್ ಹಿಸ್ ಪ್ಯಾಂಟ್, ಸಣ್ಣಾಗಿ ಮೆಲ್ಲಗಾಗಿ ಪ್ಯಾಂಟ್ ಉಚ್ಚಾತಿದ್ದ. ಅವಾಗ ದೆನ್ ಐ ಹರ್ಡ್ ಎ ವಾಯ್ಸ್ ಸ್ಟಾಪ್ ಐ ಶಾಲ್ ಪೇ ದಿ ಮನಿ. ಆವಾಗ ಟೈಮ್ದಲ್ಲಿ ಅಂಥ ಸಂದರ್ಭದಾಗ ಏನೂ ಇನ್ನು ಯಾವುದೂ ದಾರಿ ಇಲ್ಲ ಅಂತ ಅನ್ನುವಾಗ ಅಲ್ಲೊಬ್ಬ ವ್ಯಕ್ತಿ ಯಾರು ಓದಿರ್ತಾರೆ, ಏನು ತಡಿ, ಡೋಂಟ್ ರಿಮೂವ್ ಯುವರ್ ಪ್ಯಾಂಟ್, ಐ ವಿಲ್ ಪೇ ಯುವರ್ ಮನಿ, ನಿನ್ನ ಹಣ ಎಷ್ಟಾಗೈತಿ ನಾನು ಕೊಡ್ತೀನಿ ಅಂತಂತಂದು ಯಾವ ಒಬ್ಬವ ದಯಾವಂತ, ಯಾವ ಒಬ್ಬವ ಒಳ್ಳೆಯ ಗುಣ ಇದ್ದವನು ಅಥವಾ ಯಾವ ಒಬ್ಬ ವ್ಯಕ್ತಿ ಅವನು ಇದ್ದವನು ಇವನಿಗೆ ಸಹಾಯ ಮಾಡೋಕ್ಕೆ ತಯಾರಾಗಿಬಿಡ್ತಾನೆ. ಲುಕ್ ಎಟ್ ದಿ ಸಿಚುವೇಶನ್. ಇಂಥ ಘಟನೆ ಇದ್ದಾಗ ಅಕಸ್ಮಾತ್ ಇಂಥ ಘಟನೆ ನಿಮ್ಮ ಜೊತೆಗೆ ಆಗ್ತಿತ್ತು ಅಂತಂದ್ರೆ ಯಾರೋ ಆ ಟೈಮ್ದಲ್ಲಿ ಪರಿಸ್ಥಿತಿದಾಗ ಯಾರೋ ಬಂದ ನಿಮ್ಗೆ ಸಹಾಯ ಮಾಡಿದ್ರಂದ್ರೆ ಎಷ್ಟು ನೆನಪು ಉಳಿತೈತಿ. ಏನಾದರೂ ಒಮ್ಮೆ ಇಂಥ ಘಟನೆ ಆಗಿರ್ತಾವೆ. ಬಸ್ನಾಗ ಅದು ಹೋಗ್ತಿರ್ತೀವಿ, ಬಸ್ನಾಗಿಂದ ಯಾರಾದರೂ ಜೇಬುಗಳರು ಜೇಬು ಕಸದಾಗಿಂದ ಪಾಕೆಟ ಹೊಡೆದಿರ್ತಾರೋ, ನಮ್ಮ ಬಸ್ ಟಿಕೆಟ್ ಹೋಗೋಕ್ಕೂ ಇರೋಂಗಿಲ್ಲ, ಯಾರೋ ಒಬ್ಬರು ಸಹಾಯ ಮಾಡಿದ್ರಂತಂದ್ರೆ ಅಂಥ ವ್ಯಕ್ತಿ ಏನಾಗ್ತಾರೋ ವಿ ವಿಲ್ ರಿಮೆಂಬರ್ ದಮ್ ಫಾರ್ ಮೆನಿ ಇಯರ್ಸ್. ಸಾಕಷ್ಟು ವರ್ಷ ಮಟ್ಟ ಅವರಿಗೆ ನೆನಪಿಟ್ಕೋತೀವಿ. ಸೊ ದಿಸ್ ಥಿಂಗ್ ಹ್ಯಾಡ್ ಹ್ಯಾಪೆಂಡ್ ಆ್ಯಂಡ್ ಸಡನ್ಲಿ ಅ ಸ್ಟ್ರೇಂಜರ್ ಅನ್ನೋನ್ ಪರ್ಸನ್, ಒಬ್ಬ ಯಾವ ಅಪರಿಚಿತ ವ್ಯಕ್ತಿನೋ ಹೇಳ್ತಾನೆ ಸ್ಟಾಪ್ ಐ ಶಾಲ್ ಪೇ ದ ಮನಿ, ನಾನು ಹಣ ಕೊಡ್ತೀನಿ, ಡೋ ನಾಟ್ ವರಿ ಅಂತಂತಂದು. ಅವಾಗ ಇವರೆಲ್ಲರೂ ಅವನ ಹತ್ರ ಸಾಕಷ್ಟು ಜನರೆಲ್ಲರೂ ಇವನ ಹತ್ರ ನೋಡ್ತಾ ಇದ್ದಾರೆ. ಹಿ ವಾಸ್ ದಿ ಸೆಂಟರ್ ಆಫ್ ಅಟ್ರಾಕ್ಷನ್. ಯಾಕೆ? ಹಿ ವಾಸ್ ಸ್ಟ್ಯಾಂಡಿಂಗ್ ಟೋಟಲಿ ಆರ್ ಹಾಫ್ ನೇಕೆಡ್. ಮೈಮೇಗಿಂದೆಲ್ಲ ಬಟ್ಟೆಗಳು ತೆಗೆದಿದ್ದ, ಬರೀ ಪ್ಯಾಂಟ್ ಒಂದು ಉತ್ಸೋದಿತ್ತು. ಅಷ್ಟೊಟ್ಟಿಗೆ ಅವ್ನು ತಡಿ ಅಂತ ಕೂಡಲೇ ಎಲ್ಲರೂ ಅವನ ಕಡೆಯಿಂದ ಗಮನ ಬಿಟ್ಟು ಈ ಕಡೆ ನೋಡಕತ್ತರು. Everyone turned in the direction of the voice. There stood a fair complexed man. The description about the man, ಆ ವ್ಯಕ್ತಿ ಅಂತವಿದ್ದ. ಫೇರ್ ಕಾಂಪ್ಲೆಕ್ಸ್ ಅಂತಂದ್ರೆ ಕಾಣಕ್ಕೆ ಬೆಳಗಿದ್ದ. He was fair complexion ಅಂತಂದ್ರೆ the color of his skin was fair, ಬೆಳಗಿದ್ದ. 6 foot tall, ಹೈಟ್ ಎಷ್ಟಿತ್ತು? 6 ಫುಟ್ ಎತ್ತರ ಇದ್ದ. He was 6 foot tall with a red turban and white trousers. ಏನಿತ್ತಪ್ಪ ಅಂತಂದ್ರೆ ರೆಡ್ ಟರ್ಬನ್ ಅಂತಂದ್ರೆ ಪೇಟಿ ಕಟ್ಟಿರ್ತಾರಲ್ಲ, ಆ ಪೇಟಿ ಕಟ್ಕೊಂಡಿದ್ದ. ಆ್ಯಂಡ್ ವೈಟ್ ಟ್ರೌಸರ್ಸ್, ಪ್ಯಾಂಟ್ ಇದ್ದಿದ್ದು ವೈಟ್ ಇದ್ದು. ಹಿ ಸ್ಪಾಟೆಡ್ ಎ ಹ್ಯಾಂಡಲ್ ಬಾರ್ ಮುಸ್ಟ್ಯಾಚ್ ಆ್ಯಂಡ್ ಹ್ಯಾಡ್ ಬ್ಲೂ ಐಸ್. ಈ ಸ್ಪಾಟೆಡ್ ಎ ಹ್ಯಾಂಡಲ್ ಬಾರ್ ಮುಸ್ಟ್ಯಾಚ್ ಅಂತಂದ್ರೆ ಮಿಶಿ ಹೆಂಗೆ ಬಿಟ್ಟಿದ್ದಪ್ಪ ಅಂತಂದ್ರೆ ನೀವು ಕಾರಿ ಮಿಶಿ ಅಂತಿರಲ್ಲ ಆ ರೀತಿಯಾದಾಗ ಅವನು ಮಿಶಿ ಬಿಟ್ಟಿದ್ದ. ಆ್ಯಂಡ್ ಹ್ಯಾಡ್ ಬ್ಲೂ ಐಸ್, ಅವ್ನ ಕಣ್ಣುಗಳು ಹೆಂಗಿದ್ದು ಅಂತಂದರೆ ನೀಲಿ ಕಲರ್ ಕಣ್ಣಿದ್ದು. ಸೊ ದಿಸ್ ಇಸ್ ದ ಡಿಸ್ಕ್ರಿಪ್ಷನ್ ಅಬೌಟ್ ದ್ಯಾಟ್ ಸ್ಟ್ರೇಂಜರ್ ಹೂ ವಾಸ್ ರೆಡಿ ಟು ಹೆಲ್ಪ್ ದಿಸ್ ಮ್ಯಾನ್. ನರೇಟರ್ಗೆ ಯಾವ ಹೆಲ್ಪ್ ಮಾಡೋಕ್ಕೆ ತಯಾರಾಗಿದ್ದಲ್ಲ. ದಿಸ್ ಇಸ್ ದ ಡಿಸ್ಕ್ರಿಪ್ಷನ್. ಹಿ ವಾಸ್ ಫೇರ್ ಕಾಂಪ್ಲೆಕ್ಸ್, ಇರೋಕ್ಕೆ ಬೆಳಗಿದ್ದ, 6 feet tall. ಹಿ ವೋರ್ ಎ ಟರ್ಬನ್, ರೆಡ್ ಟರ್ಬನ್ ಆ್ಯಂಡ್ ವೈಟ್ ಟ್ರೌಸರ್ಸ್ ಹಾಕ್ಕೊಂಡಿದ್ದ. ಆ್ಯಂಡ್ ಹಿ ಹ್ಯಾಡ್ ಹ್ಯಾಂಡಲ್ ಬಾರ್ ಮುಸ್ಟ್ಯಾಚ್ ಆ್ಯಸ್ ವೆಲ್ ಆ್ಯಸ್ ಹೀಸ್ ಐಸ್ ವೇರ್ ಬ್ಲೂ ಇನ್ ಕಲರ್. ಅವನ ಕಣ್ಣುಗಳು ಏನಿದ್ದು ನೀಲಿ ಕಲರ್. ಆ್ಯಂಡ್ ದೀಸ್ ಬ್ಲೂ ಐಸ್ ದೇ were common in that place. Blue eyes were quite common in that place, at this place. ಆ ಸ್ಥಳದಲ್ಲಿ ಮೇಲಲ್ಲಿದ್ದಲ್ಲ ಅಲ್ಲಿ ಎಲ್ಲರ ಕಡೆ ಹೆಚ್ಚು ಕಡಿಮೆ ಅವ್ರ ಕಣ್ಣುಗಳು ನೀಲಿ ಕಲರೇ ಇದ್ದವು. ಹಿ ಕೇಮ್ ಫಾರ್ವರ್ಡ್ ಆ್ಯಂಡ್ ಆಸ್ ದಿ ರೆಸ್ಟೋರೆಂಟ್ ಕೀಪರ್ ಹೌ ಮಚ್ ಡಿಡ್ ಯು ಸೇ ಇಟ್ ವಾಸ್. ಅವನ ಬಂದು ಏನು ಕೇಳ್ತಾನಪ್ಪ, ಓನರ್ ಕಡೆ ಬಂದು ಮಾಲಕನ ಕಡೆ ಕೇಳ್ತಾನೆ ಎಷ್ಟಾಗೈತಿ ಬಿಲ್ ಅಂತಂತು. ವಾಟ್ ವಾಸ್ ದಿ ಬಿಲ್? ಹೌ ಮಚ್ ಡಿಡ್ ಯು ಸೇ ಇಟ್ ವಾಸ್, ವಾಟ್ ವಾಸ್ ದಿ ಬಿಲ್ ಅಂತಂತಂದು ಕೇಳ್ತಾನೆ. ಹಿ ರಿಪ್ಲೈಡ್ 11 ಅನಾಸ್. ಎಷ್ಟಾಗೈತಪ್ಪ ಅಂದ್ರೆ 11 ಅಣ ಆಗೈತಿ ಅಂತಂತಂದು ಹಿ ಸೇಸ್. He paid the amount, turned to me and said, ಅದು ಹಣ ಎಷ್ಟಾಗಿತ್ತು ಅಷ್ಟು ಕೊಟ್ಟು ಏನಂತಾನು ತಿರುಗಿ ಒಂದು ಕಡೆ ತಿರುಗಿ ಹೇಳ್ತಾನೆ, ಪುಟ್ ಆನ್ ಯುವರ್ ಕ್ಲೋತ್ಸ್, ಬಟ್ಟೆ ಹಾಕು, ಮೈಮ್ಯಾಗ ಏನು ಬಟ್ಟೆ ಅದಾರಲ್ಲ. ಹಿ ವಾಸ್ ಸ್ಟ್ಯಾಂಡಿಂಗ್ ಹಾಫ್ ನೇಕೆಡ್, ಆಸ್ಕ್ಡ್ ಹಿಮ್ ಟು ವೇರ್ ಇಸ್ ಕ್ಲೋತ್ಸ್, ಶರ್ಟ್ ಆಮೇಲೆ ಕೋಟ್ ಶೂಸ್ ಹಾಕೊಂಡು ನಡೀಪ ಅಂತಂದು ಹೇಳ್ತಾನೆ. ಪುಟ್ ಆನ್ ಯುವರ್ ಕ್ಲೋತ್ಸ್, ಐ ಪುಟ್ ದೆಮ್ ಆನ್. ಹಂಗಂದು ಹೇಳಿದ ತಕ್ಷಣ ಹಣ ಅಂತ ಕೊಟ್ಟಿದ್ದಾನೆ, ಈಗ ಬಟ್ಟೆ ಇವನು ಹಾಕ್ಕೊಳಕತ್ತ. ಐ ಪುಟ್ ದೆಮ್ ಆನ್. ಕಮ್, ಹಿ ಕಾಲ್ಡ್ ಮೀ, ನಡಿ ಇಲ್ಲಿ ಅಂತಂತ ಕರ್ಕೊಂಡು ಹೋದ. ಐ ವೆಂಟ್ ವಿತ್ ಹಿಮ್. ಸೊ ಇವೇನು ಮಾಡಬೇಕು, ಅವನ ಜೊತೆಗೆ ಇವ್ ಹೋಗಿಬಿಟ್ಟ ಬಾ ಅಂತ ಅಂದ್ಕೊಡ್ಲಿ ಅವ್ನಿಗೆ ಕರ್ಕೊಂಡು ಕೊಡ್ಲಿ ಹೋದ. ಡಿಡ್ ಐ ಹ್ಯಾವ್ ವರ್ಡ್ಸ್ ಟು ಎಕ್ಸ್ಪ್ರೆಸ್ ಮೈ ಗ್ರ್ಯಾಟಿಟ್ಯೂಡ್. ಅವಾಗ ಇಂಥ ಸಂದರ್ಭದಾಗ ಗ್ರ್ಯಾಟಿಟ್ಯೂಡ್, ಥ್ಯಾಂಕ್ಸ್, ಧನ್ಯವಾದಗಳು ಅಂತ ಹೇಳಬೇಕಾದ್ರೆ ಶಬ್ದನೇ ಇರಲಿಲ್ಲ. ಸೇಯಿಂಗ್ ಜಸ್ಟ್ ಥ್ಯಾಂಕ್ಸ್ ಈಸ್ ವೆರಿ ಸ್ಮಾಲ್ ಟರ್ಮ್. ಅವನಿಗೆ ಹಿ ಡಿಂಟ್ ಹ್ಯಾವ್ ವರ್ಡ್ಸ್ ಟು ಎಕ್ಸ್ಪ್ರೆಸ್ ಹಿಸ್ ಗ್ರ್ಯಾಟಿಟ್ಯೂಡ್ಸ್. ಅಂದ್ರೆ ಕೇಳ್ತಾನಲ್ಲಿ ಡಿಡ್ ಐ ಹ್ಯಾವ್ ವರ್ಡ್ಸ್ ಟು ಎಕ್ಸ್ಪ್ರೆಸ್ ಮೈ ಗ್ರ್ಯಾಟಿಟ್ಯೂಡ್, ಧನ್ಯವಾದ ಅನ್ನುವಂಥದ್ದು ಶಬ್ದಗಳನ್ನು ಸಿಗಲಿಲ್ಲ ನನಗೆ. ಬರೀ ಧನ್ಯವಾದ ಅಂತಂತಂದ್ರೆ ಇಟ್ ಈಸ್ ಟೂ ಸ್ಮಾಲ್ ಅಮೌಂಟ್, ಅಥವಾ ಭಾಳ ಸಣ್ಣ ಪ್ರಮಾಣದಲ್ಲಿ ಆಯಿತು.
ಅವು ಏನು ಇವನಿಗೆ ಸಹಾಯ ಮಾಡಿದನಲ್ಲ ಅದು ಇಂಥ ಪರಿಸ್ಥಿತಿದಾಗ ಬರೀ ಧನ್ಯವಾದ ಅಂದ್ರೆ ಭಾಳ ಸಣ್ಣದು ಅನ್ನಿಸ್ತಿತ್ತು, ಅಥವಾ ಧನ್ಯವಾದ ಅಂತ ಅನ್ನೋ ಶಬ್ದನೂ ಉಪಯೋಗಿಸೋಕೆ ಆಗ್ತಿರ್ಲಿಲ್ಲ ಅಲ್ಲಿ. ಡಿಡ್ ಐ ಹ್ಯಾವ್ ವರ್ಡ್ಸ್ ಟು ಎಕ್ಸ್ಪ್ರೆಸ್ ಮೈ ಗ್ರ್ಯಾಟಿಟ್ಯೂಡ್, ಧನ್ಯವಾದ ಅನ್ನೋಕ್ಕೆ ಶಬ್ದಗಳೂ ಇರಲಿಲ್ಲ ನನಗಂತ ಹೇಳ್ತಾನೆ. ಐ ಟೋಲ್ಡ್ ಹಿಮ್ ಯು ಹ್ಯಾವ್ ಡನ್ ಅ ಗ್ರೇಟ್ ಡೀಡ್, ನೀವೊಂದು ಭಾಳ ಒಳ್ಳೆಯ ಕೆಲಸ ಮಾಡಿದ್ವಿ, ಒಬ್ರಿಗೆ ಉಳಿಸ್ಕೊಂಡಿ, ಇಂಥ ಕಷ್ಟ ಅದಾಗಿಂದ ಒಬ್ಬ ವ್ಯಕ್ತಿಗೆ ನೀವು ಉಳಿಸ್ಕೊಂಡಿ ಅಂತ ಕೂಡಲೇ ಇಟ್ ಈಸ್ ಅ ರಿಯಲಿ ಗುಡ್ ಜಾಬ್. ಯು ಹ್ಯಾವ್ ಡನ್ ಅ ಗ್ರೇಟ್ ಡೀಡ್, ಐ ಹ್ಯಾವ್ ನಾಟ್ ಸೀನ್ ಅ ಫೈನರ್ ಮ್ಯಾನ್, ನಿನ್ಕಿಂತ ಒಳ್ಳೆಯ ಶ್ರೇಷ್ಠ ವ್ಯಕ್ತಿ ನಾನು ಎಲ್ಲಿ ನೋಡಿಲ್ಲ. ಐ ಹ್ಯಾವಿಂಟ್ ಸೀನ್ ಎ ಫೈನರ್ ಮ್ಯಾನ್, ನಿನ್ಕಿಂತ ಒಳ್ಳೆಯ ವ್ಯಕ್ತಿ ಅಥವಾ ಗುಣದಾಗ ಒಳ್ಳೆಯದವನು ಎಲ್ಲೂ ನೋಡೇ ಇಲ್ಲ ನಾನು ಅಂತಂತಂದು ಹೀ ಸೇಸ್. ಹೀ ಲಾಫ್ಟ್, ಹಂಗಂದ ತಕ್ಷಣ ಅವನಿಗೆ ನಗು ಬರ್ತೈತೆ. ಆ ವ್ಯಕ್ತಿ ಯಾರು ಇವನಿಗೆ ಉಳಿಸಿರ್ತಾರೆ, ದ ಸ್ಟ್ರೇಂಜರ್. ಹೀ ಬಿಗ್ಯಾನ್ ಟು ಲಾಫ್, ನನಗಿಂತ ಒಳ್ಳೆಯ ಇಲ್ಲ ಅಂತ ಕೂಡಲೇ ಅವನಿಗೆ ನಗು ಬಂದುಬಿಡ್ತು. ವಾಟ್ಸ್ ಯುವರ್ ನೇಮ್ ಹಿ ಆಸ್ಟ್. ಐ ಟೋಲ್ಡ್ ಹಿಮ್ ಮೈ ನೇಮ್ ಆ್ಯಂಡ್ ವೇರ್ ಐ ಕೇಮ್ ಫ್ರಮ್. ಕೇಳ್ತಾನೆ ಅವನು, ಆ ವ್ಯಕ್ತಿ ಯಾವ ಇವನಿಗೆ ಸಹಾಯ ಮಾಡಿರ್ತಾನೆ ಕೇಳ್ತಾನೆ, ಏನಪ್ಪ ನಿನ್ನ ಹೆಸರು. ಹಿ ಟೋಲ್ಡ್ ಐ ಟೋಲ್ಡ್ ಹಿಮ್ ಮೈ ನೇಮ್, ಅವನ ಹೆಸರು ಅವನಿಗೆ ಹೇಳಿಬಿಡ್ತಾನೆ. ಆ್ಯಂಡ್ ವೇರ್ ಐ ಕೇಮ್ ಫ್ರಮ್, ಎಲ್ಲಿಂದ ಬಂದಾನ ಅದು ಸಹ ಕಟ್ಟಿ ಹೇಳ್ತಾನೆ ನಾವು. ಐ ಆಸ್ ದಿ ಮ್ಯಾನ್ ಹೀಸ್ ನೇಮ್, ಅವಾಗ ಇವನು ಅವನಿಗೆ ಕೇಳ್ತಾನೆ ನಿನ್ನ ಹೆಸರು ಏನು ಅಂತಂತಂದು. ಈ ಸೈಡ್ ಐ ಹ್ಯಾವ್ ನೋ ನೇಮ್, ಅವಾಗ ಅವನು ಹೇಳ್ತಾನೆ ನನಗೇನು ಹೆಸರಿಲ್ಲ. ಇವನು ಹಿ ಇಂಟ್ರೊಡ್ಯೂಸ್ ಹಿಮ್ಸೆಲ್ಫ್ ದಟ್ ಹಿಸ್ ನೇಮ್ ವಾಸ್ ಸೊ ಆ್ಯಂಡ್ ಸೊ ಆ್ಯಂಡ್ ವೇರ್ ಹಿ ಹ್ಯಾಡ್ ಕಮ್. ಇನ್ ರಿಟರ್ನ್ ಹಿ ಆಸ್ ಹಿಸ್ ನೇಮ್, ವಾಪಸ್ ಅವನಿಗೆ ಕೇಳ್ತಾನು ನಿನ್ನ ಹೆಸರು ಏನಪ್ಪ ಅಂತ ಕೂಡಲೇ ನನಗೆ ಹೆಸರು ಇಲ್ಲ ಅಂತ ಹೇಳ್ತಾನು. ಐ ಹ್ಯಾವ್ ನೋ ನೇಮ್. ಐ ಸೈಡ್ ಇನ್ ದ್ಯಾಟ್ ಕೇಸ್ ಮರ್ಸಿ ಮಸ್ಟ್ ಬಿ ಯುವರ್ ನೇಮ್ ಅಂತ. ಇದು ನಿಂಗೇನು ಹೆಸರಿಲ್ಲ ಅಂತಂತಂದ್ರೆ ನಿನ್ನ ಹೆಸರು ಏನಪ್ಪ ಅಂತಂದ್ರೆ ಮರ್ಸಿ ಅಂತಂದ್ರೆ ದಯಾ. ದಯಾ ಅಂತಂದಂಗೆ, ಯಾಕಂತಂತಂದ್ರೆ ನೀನು ಏನು ನನ್ನ ಮ್ಯಾಗೆ ಇದು ತೋರಿಸಿದೆಯಲ್ಲ ಇದಕ್ಕಿಂತ ದೊಡ್ಡದ ಸಹಾಯ ಆಗಲಾರ್ದಂಥದ್ದು, ಅದಕ್ಕೆ ನಿನ್ನ ಹೆಸರು ಏನಪ್ಪ ಅಂತಂದ್ರೆ ದಯಾಲು ಅಂತಂದಂಗೆ. ಹಿ ಡಿಡ್ ನಾಟ್ ಲಾಫ್ ಆ್ಯಟ್ ದ್ಯಾಟ್, ಅದಕ್ಕೆ ಅವೇನು ನಗಕ್ಕೆ ಹೋಗಲಿಲ್ಲ. ಅವಂದ ಗಪ್ಪ ಇದ್ದ. ಹಿ ವಾಸ್ ಕ್ವೈಟ್ ಸೀರಿಯಸ್. ಹಿ ವಾಕ್ಡ್ ಆನ್ ಅಂಟಿಲ್ ವಿ ರೀಚ್ಡ್ ಎ ಡಿಸರ್ಟೆಡ್ ಬ್ರಿಡ್ಜ್. ಎಲ್ಲಿ ಮಠ ನಡ್ಕೋತ ಹೋದಂತಂದ್ರೆ ಹಂಗೆ ಊರು ಹೊರಗಿನ ಮಠ ಅಲ್ಲಿ ಸಮೀಪ ಹೋದ ಕೂಡಲೇ ಅಲ್ಲಿ ಒಂದು ಬ್ರಿಡ್ಜ್ ಇವತ್ತು ಸೇತುವೆ. ಡೆಸರ್ಟೆಡ್, ಯಾರೂ ಇರಲಿಲ್ಲ ಅಲ್ಲಿ. ನೋಬಡಿ ವಾಸ್ ದೇರ್, ಅಲ್ಲಿ ಆ ಬ್ರಿಡ್ಜ್ ಕಡೆ ಯಾರು ಅಕ್ಕಪಕ್ಕದಲ್ಲಿ ಹೈದಾಡೋರು ತಿರುಗಾಡೋರು ಯಾರೂ ಇರಲಿಲ್ಲ. ಸೊ ಅಂಥ ಸ್ಥಳದಲ್ಲಿ ಅವನಿಗೆ ಕರ್ಕೊಂಡು ಹೋದ. ಹಿ ಲುಕ್ಡ್ ಆಲ್ ಅರೌಂಡ್, ಅವಾಗ ಅಲ್ಲಿ ನಿಂತು ಸುತ್ತಮುತ್ತ ಎಲ್ಲ ಕಡೆ ನೋಡ್ತಾನೆ. ಹಿ ಲುಕ್ಡ್ ಆಲ್ ಅರೌಂಡ್, ಅಲ್ಲಿ ಅಕ್ಕಪಕ್ಕದಾಗ ಯಾರಾದರೂ ಅದರ ನೋಡ್ತಾನೆ. ದೇರ್ ವಾಸ್ ನೋ ಒನ್. ನೋಡ್ತಾನೋ ಸುತ್ತಲ್ಲಿ ನೋಡಿದ ಕೂಡಲೇ ಯಾರೂ ಇರಲಿಲ್ಲ. ಅವಾಗ ಹೇಳ್ತಾನೆ ಲುಕ್ ಯು ಮಸ್ಟ್ ಗೋ ಅವೇ ವಿತೌಟ್ ಟರ್ನಿಂಗ್ ಅರೌಂಡ್, ನೀನು ಇಲ್ಲಿಂದ ಸರಳವಾಗಿ ಹೋಗಬೇಕು, ಹಿಂದೆ ತಿರುಗಲಾರ್ದ. ಡೋಂಟ್ ಟರ್ನ್ ಬ್ಯಾಕ್, ಯು ಹ್ಯಾವ್ ಟು ಜಸ್ಟ್ ಗೋ ಅವೇ, ಇಲ್ಲಿಂದ ಹೋಗಿಬಿಡ್ಬೇಕು ನೀನು. ಮತ್ತೆ ಹೇಳ್ತಾನೆ ಇಫ್ ಎನಿ ಒನ್ ಆಸ್ಕ್ಸ್ ಯು, ಯಾರಾದರೂ ನಿನಗೇನಾದರೂ ಕೇಳಿದ್ರಂತಂದ್ರೆ ವೆದರ್ ಯು ಹ್ಯಾವ್ ಸೀನ್ ಮೀ ಯು ಮಸ್ಟ್ ಸೇ ನೋ. ಯಾರಾದರೂ ನೀನು ಕೇಳಿದ್ರಪ್ಪ ಇಂಥ ವ್ಯಕ್ತಿ ನೋಡಿದ್ದೇನು ಅಂತಂತಂದು ನಿನ್ಗೆ ಯಾರಾದರೂ ಕೇಳಿದ್ರಂತಂದ್ರೆ ಅವಾಗೇನಂತ ಹೇಳಬೇಕು, ನೋಡಿಲ್ಲ ಅಂತ ಹೇಳಬೇಕು ಅಂತಂತಂದು ಹೀ ಸೇಸ್. ಐ ಅಂಡರ್ಸ್ಟುಡ್, ಇವನಿಗೆ ತಿಳಿತದು ಏನೋ ಒಟ್ಟು ಅವ್ನು ಯಾರಾದರೂ ಐಡೆಂಟಿಟಿ ಕೇಳಿದ್ರಂದ್ರೆ ಇಲ್ಲ ಅಂತ ಹೇಳ್ಬಿಡಬೇಕು ಅಂತಂದು ತಿಳ್ಕೊಂಡ. ಹಿ ಟುಕ್ ಔಟ್ ಫ್ರಮ್ ಹಿಸ್ ವೇರಿಯಸ್ ಪಾಕೆಟ್ಸ್ ಅಬೌಟ್ 5 ವ್ಯಾಲೆಟ್ಸ್. ಅವಾಗೇನು ಮಾಡಿದವನು ಕಿಶಾದಾಗಿಂದು ಅಬೌಟ್ 5 ವ್ಯಾಲೆಟ್ಸ್, ಒಂದು 5 ಪಾಕೆಟ್ಗಳು ಪರ್ಸ್ಗಳು ತೆಗೆದ. 5 ಅಮಾಂಗ್ ದೆಮ್ ವಾಸ್ ಮೈನ್, ಆ 5 ಪರ್ಸ್ಗಳದಾಗ ಇವನು ಒಂದು ಪರ್ಸ್ ಇತ್ತು. ಹೋಪ್ ಯು ಫಾಲೋಡ್ ದಿ ಪಾಯಿಂಟ್. ಅವನು ಯಾರವನು, ಇವನಿಗೆ ಯಾವ ಸಹಾಯ ಮಾಡಿದ್ದಲ್ಲ ಅಲ್ಲಿ, ಒನ್ ಹೂ ಹ್ಯಾಡ್ ಪೇಡ್ ದಿ ಬಿಲ್ ಆಫ್ 11 ಅನಾಸ್, ಹಿ ವಾಸ್ ನನ್ ಅದರ್ ದೆನ್ ದಿ ಪಿಕ್ ಪಾಕೆಟರ್ ಹಿಮ್ಸೆಲ್ಫ್. ಅವನು ಯಾರೋ ತೊಡಗನ, ಅವನು ಜೇಬ್ಗಳನ್ನ, ಅವನು ಜೇಬ್ಗಳ ಇವಂದು ಜೇಬ್ನು ಹೊಡೆದಿದ್ದಾನ. ಇವನ ಹತ್ರ ಒಂದು 5 ಪರ್ಸ್ಗಳು ಅದಾವ. ಇವು 5 ಪರ್ಸ್ ಯಾರು ಬೇರೆ ಬೇರೆಯವ್ರದ್ದು ಜೇಬ್ ಕಳ್ತನ ಮಾಡಿದಾನೋ ಹೊಡೆದಿದ್ದಾನೋ ಆ ಥರದಲ್ಲಿ ಇವಂದು ಒಂದು ಪರ್ಸ್ ಇತ್ತಲ್ಲಿ. 5 ಅಮಾಂಗ್ ದೆಮ್ ವಾಸ್ ಮೈನ್, ವಿಚ್ ಆಫ್ ದೀಸ್ ಈಸ್ ಯೋರ್ಸ್. ಈ ಥರದಾಗ ನಿಂದು ಯಾವುದು ಅಂತ ಕೇಳ್ತಾನೆ. ಐ ಪಾಯಿಂಟೆಡ್ ಟು ಮೈ ವ್ಯಾಲೆಟ್, ಅವಾಗ ತೋರಿಸ್ತಾನೆ ಇದು ನನ್ನ ಪರ್ಸು, ಇದು ಐತಿ ಅಂತಂತಾನೆ. ಓಪನ್ ಇಟ್, ತೆಗಿ ಅಂತಂತಾನೆ. ಐ ಓಪನ್ಡ್ ಇಟ್, ತೆಗಿತಾನೆ ಇವನು. ಮೈ ಮನಿ ವಾಸ್ ದೇರ್ ಇಂಟ್ಯಾಕ್ಟ್, ಅವ್ನ ಪರ್ಸ್ ಒಳಗೆ ಹಣ ಇತ್ತು. ಎಷ್ಟು ಹಣ ಇತ್ತು ಹೇಳ್ರಿ? 14 rupees. 14 rupees ವಾಸ್ ಇಸ್ ಸೇವಿಂಗ್ಸ್, ಲೈಫ್ ಸೇವಿಂಗ್. 14 ರೂಪಾಯಿ ಹೆಂಗಿದ್ದಂಗೆ ಇದ್ದು. ಮೈ ಮನಿ ವಾಸ್ ದೇರ್ ಇಂಟ್ಯಾಕ್ಟ್, ಹೆಂಗಿದ್ದಂಗೆ ಇತ್ತಲ್ಲಿ. ಐ ಪುಟ್ ಇಟ್ ಇನ್ ಮೈ ಪಾಕೆಟ್, ಅದು ಪರ್ಸ್ ತೊಗೊಂಡು ಅವ್ನ ಕಿಶದಾಗ ಇಟ್ಕೋತಾನೆ. ಹಿ ಟೋಲ್ಡ್ ಮೀ, ಅವ್ನು ಹೇಳ್ತಾನೆ ಇವನಿಗೆ ಏನಂತಂದ್ರೆ ಗೋ, ಹೋಗಿಲ್ಲಿದ್ದ. ಮೇ ಗಾಡ್ ಹೆಲ್ಪ್ ಯು, ದೇವ್ರು ನಿನಗೆ ಸಹಾಯ ಮಾಡಲಿ.
ಅದಕ್ಕೆ ಇವನಿಗೂ ಏನು ಅನ್ನೋಕ್ಕಾಗಲ್ಲ. ಐ ರಿಪೀಟೆಡ್, ಇವನು ಏನಂತಾನ ಮೇ ಗಾಡ್ ಹೆಲ್ಪ್ ಯು, ನಿನಗೂ ದೇವ್ರ ಸಹಾಯ ಮಾಡಲಿ ಅಂತಂತಂದು. ಸೊ ಬೈ ದ ಎಂಡ್ ಆಫ್ ದಿಸ್ ಲೆಸನ್ ಯು ವಿಲ್ ರಿಯಲೈಸ್ ಹೌ ಹ್ಯೂಮರಸ್ ಇಟ್ ವಾಸ್. ಲಾಸ್ಟಿಗೆ ಅನ್ನಿಸ್ತೈತಿ ಎಷ್ಟು ವಿಚಿತ್ರ ಐತೆ ಅಂತ. ಬೈ ಯು ಕ್ಯಾನ್ ಆಲ್ಸೋ ಸಿ ಎ ಪರ್ಸನ್ ಹಿಮ್ಸೆಲ್ಫ್ ಹೂ ವಾಸ್ ಎ ಪಿಕ್ ಪಾಕೆಟರ್ ಟರ್ನ್ಡ್ ಇನ್ ಟು ಬೀಯಿಂಗ್ ಎ ಗುಡ್ ಹ್ಯೂಮನ್. ಯಾವ ರೀತಿದಾಗ ಅವ ಒಳ್ಳೆಯದವ ಆದಂತಂದು, ಒಂದು ಕ್ಷಣದಲ್ಲಿ ಒಳ್ಳೆಯದವ ಆದಂತಂತಂದು. ಹೋಪ್ ಯು ಫೈಂಡ್ ದಿಸ್ ಲೆಸನ್ ಇಂಟ್ರೆಸ್ಟಿಂಗ್. ಇದು ಪಾಠ ಇಂಟ್ರೆಸ್ಟಿಂಗ್ ಅನಿಸಿರ್ಬೋದು. If you find any difficulties with this lesson, you can always